ನಮಸ್ಕಾರ ವೀಕ್ಷಕರೇ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಈ ಒಂದು ಸುಂದರ ಕಾರ್ಯಕ್ರಮ ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಿಂದಿನ ಸಂಚಿಕೆಯಲ್ಲಿ ನಾವು ಈ ಮನೋವೃತ್ತಿಯ ಮೊದಲನೆಯ ಹಂತವಾದ ಕುತೂಹಲದ ಬಗ್ಗೆ ಕುತೂಹಲವನ್ನು ತಣಿಸ್ಕೊಂಡಿದ್ದೀವಿ ಅಂತ ಅಂದ್ಕೊಳ್ತಾ ಮುಂದಿನ ಒಂದು ಮನೋವೃತ್ತಿಯನ್ನು ತಗೊಳ್ಳೋದಾದರೆ ಇವತ್ತಿನ ದಿವಸ ನಾವು ಸಾಮಾಜಿಕ ಪ್ರವೃತ್ತಿಯ ಬಗ್ಗೆ ವಿಶ್ಲೇಷಣೆ ಮಾಡಬೇಕಾಗತ್ತೆ. ನಾವು ಮನುಷ್ಯ ಆಗಲೇ ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತಾಡಿದ ಹಾಗೆ ಸಮಾಜ ಜೀವಿ. ಅವನೊಬ್ಬನೇ ಬದುಕೋದಂತೂ ಸಾಧ್ಯ ಇಲ್ಲ, ಅದು ಬೇರೆ ಥರದ ಜೀವನ ಆಗಿಬಿಡುತ್ತೆ ಬಿಡಿ. ಏಕೆಂದರೆ ಸಮಾಜಮುಖಿಯಾಗಿ ಬದುಕಬೇಕಾದಾಗ ಅವನ ಸಾಮಾಜಿಕ ಪ್ರವೃತ್ತಿಗಳ ಬಗ್ಗೆ ಕೂಡ ನಾವು ಹಲವು ವಿಚಾರಗಳನ್ನು ಮಂಥನ ಮಾಡಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಇವತ್ತು ಈ ದೀರ್ಘ ಚರ್ಚೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಬಂದಿದ್ದಾರೆ ನಮ್ಮ ಪ್ರೀತಿಯ ಸಹೋದರಿ BK ವೀಣಾಜಿಯವರು. ಅವ್ರನ್ನ ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡಿಕೊಳ್ತಾ ಇದ್ದೀನಿ. ನಮಸ್ಕಾರ ವೀಣಕ್ಕ. ನಮಸ್ಕಾರ. ಹಿಂದಿನ ಸಂಚಿಕೆಯಲ್ಲಿ ನೀವು ಕುತೂಹಲ ಈ ಮನೋವೃತ್ತಿಯ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟು ನಮ್ಮೆಲ್ಲರ ಕುತೂಹಲವನ್ನು ಕೂಡ ತಣಿಸಿದ್ದೀರಿ ಅಂತ ಹೇಳ್ತಾ, ಈಗ ಹಿಂದೆ ನೀವು ಈ ಮನೋವೃತ್ತಿಗಳ ಬಗ್ಗೆ ಹೇಳ್ತಾ ಸಾಮಾಜಿಕ ಪ್ರವೃತ್ತಿ ಅಂತ ಹೇಳಿದ್ರಿ, ಮುಂದಿನ ವೃತ್ತಿ. ಈ ಸಾಮಾಜಿಕ ಪ್ರವೃತ್ತಿ ಅಂತಂದರೆ, ಯಾಕೆಂದರೆ ಈ ಸಾಮಾಜಿಕ ಪ್ರವೃತ್ತಿ ಅನ್ನೋ ಎಲ್ಲ ಶಬ್ದಗಳಿಗೂ ಮೊದಲು ಅರ್ಥ ಕೊಡಬೇಕಾಗ್ತದೆ. ಎಲ್ರಿಗೂ ವಿದ್ಯಾವಂತರಿಗೆ ಸ್ವಲ್ಪ ಅರ್ಥ ಆಗ್ಬೋದು, ಆದರೆ ಕೆಲವರಿಗೆ ಇದೇನಪ್ಪ ಈ ಸಾಮಾಜಿಕ ಪ್ರವೃತ್ತಿ ಅಂತೆಲ್ಲ ಹೇಳ್ತಾರೆ, ಇದೇನು ನನ್ನಲ್ಲಿ ಇದೆಯೋ ಇಲ್ವೋ ಅನ್ನುವಂಥ ಒಂದು ಅನುಮಾನ ಕಾಡಿಸಿದರೆ, ಹಾಗಾಗಿ ಈ ಸಾಮಾಜಿಕ ಪ್ರವೃತ್ತಿ ಅಂತಂದ್ರೇನು, ಅದು ನಮ್ಮಲ್ಲಿ ಹೇಗೆ ಉದ್ಭವಿಸುತ್ತೆ, ಅದನ್ನು ನಾವು ಹೇಗೆ ಸಕಾರಾತ್ಮಕವಾಗಿ ಬದಲಾವಣೆ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಕೂಡ ಕೆಲವು ವಿಚಾರಗಳನ್ನು ತಿಳಿಸ್ಕೊಡ್ತೀರಾ ಇವತ್ತು? ಓಂ ಶಾಂತಿ. ಬದುಕು ಭಗವಂತನಿತ್ತ ಕಾಣಿಕೆ ಅಂತ ಹಿರಿಯರು ಹೇಳಿದ್ದಾರೆ. ಈ ಬದುಕು ಬಂಗಾರವಾಗಬೇಕಾದ್ರೆ ಕಲಾತ್ಮಕವಾಗಿ ಬದುಕುವುದು ಅವಶ್ಯಕವಾಗಿದೆ. ಮನುಷ್ಯ ಕಲಾತ್ಮಕವಾಗಿ ಬದುಕಬೇಕು ಅಥವಾ ಬದುಕನ್ನು ಒಂದು ಕಲೆಯನ್ನಾಗಿ ಮಾಡ್ಕೋಬೇಕು ಅಂದ್ಕೊಂಡಾಗ ಆ ಹಂತದಲ್ಲಿ ಬದುಕುವ ಕಲೆಗಳ ಬಗ್ಗೆ, ಕಲಾತ್ಮಕವಾಗಿ ಬದುಕನ್ನು ರೂಪಿಸಿಕೊಳ್ಳುವುದರ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೊರಟ್ರೆ ಅಲ್ಲಿ ನಮಗೆ ನಮ್ಮ ಮನಸ್ಸಿನಲ್ಲಿ ತಾನೇ ತಾನಾಗಿ ಪುಂಖಾನುಪುಂಖವಾಗಿ ಬರುವಂತಹ ಅನೇಕ ವಿಚಾರಗಳು ಅಥವಾ ಅದನ್ನು ಮಾನಸಿಕ ತೊಳಲಾಟಗಳು ಅಂತ ಹೇಳ್ಬಹುದೇನೋ, ಅವುಗಳ ಬಗ್ಗೆ ಮನೋಶಾಸ್ತ್ರಜ್ಞರು ಚಿಂತನೆ ಮಾಡ್ತಾ, ಹೀಗ್ಯಾಕೆ ಮನಸ್ಸಿಗೆ ಒಂದು ದಿಕ್ಕನ್ನು ಕೊಟ್ಟರು, ಬದುಕಿಗೆ ಒಂದು ಗುರಿ ಇದ್ದರೂ ಸಹ ಮನಸ್ಸು ಯಾಕೆ ಈ ರೀತಿಯಾಗಿ ತೊಳಲಾಡ್ತಾ ಇರುತ್ತೆ, ಅನೇಕ ರೀತಿಯ ಭಾವನೆಗಳಲ್ಲಿ ಕೊಚ್ಚಿ ಹೋಗ್ತಾ ಇರುತ್ತೆ ಎನ್ನುವುದನ್ನು ಚಿಂತನೆ ನಡೆಸಿದಾಗ ಮೂಡಿ ಬಂದಂತಹ ಅನೇಕ ಮನೋವೃತ್ತಿಗಳ ಬಗ್ಗೆ ನಾವೀಗಾಗಲೇ ಚಿಂತನೆಯನ್ನು ಮಾಡ್ತಾ, ಮನುಷ್ಯನ ಅನೇಕ ಮನೋವೃತ್ತಿಗಳಲ್ಲಿ ಬಹುಮುಖ್ಯವಾದಂತಹ ಕುತೂಹಲದ ಬಗ್ಗೆ ನಾವು ಈಗಾಗಲೇ ಸಾಕಷ್ಟು ವಿಷಯಗಳನ್ನು ಚಿಂತಿಸಿದ್ದೇವೆ. ಕುತೂಹಲ ಮನುಷ್ಯನಿಗೆ ತನ್ನ ಜೀವನದ ಆಳ ಅಗಲವನ್ನು ತಿಳಿದುಕೊಳ್ಳುವಲ್ಲಿ, ನಾನು ಈ ಜಗತ್ತಿಗೆ ಬಂದ ಉದ್ದೇಶವೇನು, ಏನು ಮಾಡ್ತಾ ಇದ್ದೇನೆ, ಉದ್ದೇಶಕ್ಕೂ ವಾಸ್ತವಕ್ಕೂ ಇರುವ ಅಂತರವನ್ನು ಅರ್ಥ ಮಾಡಿಕೊಂಡು ಮತ್ತು ಉದ್ದೇಶದೆಡೆಗೆ ಮುಖ ಮಾಡುವುದಕ್ಕಾಗಿ ತನ್ನನ್ನು ತಾನು ತಿಳ್ಕೊಂಡು, ನಾನೊಂದು ಚೇತನ, ನನ್ನ ನಿರಂತರ ಯಾತ್ರೆಯಲ್ಲಿ ಇದೊಂದು ತಂಗುದಾಣ ಎನ್ನುವುದನ್ನು ಅರ್ಥ ಮಾಡಿಕೊಂಡು, ಈ ದೇಹ ಎನ್ನುವ ವಸ್ತ್ರವನ್ನು ಧರಿಸಿ ಪಾತ್ರ ಮಾಡ್ತಾ ಇರುವಂತಹ ನಾನೊಂದು ಚೇತನ, ನನ್ನಲ್ಲಿ ಅನೇಕ ವಿಶೇಷತೆಗಳಿದೆ, ನಿಧಿ ಇದೆ, ಸಂಪತ್ತಿದೆ, ಅಂತರಂಗದಲ್ಲಿ ಖಜಾನೆಗಳ ಭಂಡಾರವೇ ತುಂಬಿದೆ ಎನ್ನುವುದನ್ನು ತಿಳಿದುಕೊಂಡು ಕುತೂಹಲ ಪ್ರಜ್ಞೆಯಿಂದ ಜಿಜ್ಞಾಸೆಯನ್ನು ಹೆಚ್ಚಿಸಿಕೊಂಡು ಮನುಷ್ಯ ಪರಮಾತ್ಮನೆಡೆಗೆ ಮುಖ ಮಾಡಿ ಮನುಷ್ಯರಿಗೆ ತಿಳಿಯುವುದಕ್ಕೆ ಕಷ್ಟವೇ ಅಂತ ತಿಳ್ಕೊಂಡಿದ್ದಂತಹ ಬಹಳ ಸರಳವಾದ ಸತ್ಯವನ್ನು ನಮ್ಮೆಲ್ಲರ ಸೃಷ್ಟಿಕರ್ತನಾದ ಪರಮಾತ್ಮನನ್ನು ತಿಳಿಯುವುದರೆಡೆಗೆ ಉಪಯೋಗಿಸಿದರೆ ಹೇಗೆ ಬದುಕು ಬಂಗಾರವಾಗ್ತದೆ ಎನ್ನುವುದನ್ನು ನಾವೀಗಾಗಲೇ ಚಿಂತಿಸಿದ್ದೇವೆ. ಈ ದಿಶೆಯಲ್ಲಿ ಎರಡನೆಯ ಬಹುಮುಖ್ಯವಾದಂತಹ ಮನೋವೃತ್ತಿ, ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿ ಮೂಡುವ, ಮನುಷ್ಯನ ಜೀವನದ ಅವಿಭಾಜ್ಯ ಅಂಗವಾಗಿರುವ ಇನ್ನೊಂದು ಮನೋವೃತ್ತಿಯೇ ಸಾಮಾಜಿಕ ಪ್ರವೃತ್ತಿ. ಮನುಷ್ಯ ಸಮಾಜ ಜೀವಿ. ಸಮಾಜ ಜೀವಿಯಾದ ಮನುಷ್ಯ ಒಂಟಿಯಾಗಿ ಬದುಕಲಾರ, ಒಂಟಿಯಾಗಿ ಬದುಕಿದರೆ ಬದುಕೇ ಒಂದು ನರಕವಾಗುತ್ತೆ ಎನ್ನುವುದು ಅನೇಕ ನಿದರ್ಶನಗಳಿಂದ ಕಂಡುಬಂದ ಸತ್ಯ. ಬಹಳ ಅಗತ್ಯವಾದಂತಹ ಈ ಸಾಮಾಜಿಕ ಜೀವನ ಮನುಷ್ಯನ ಜೀವನದಲ್ಲಿ ನಾವು ನೋಡ್ತೇವೆ, ಎಲ್ಲ ಪ್ರಾಣಿಗಳು ತಮ್ಮ ಜಾತಿಯ ಪ್ರಾಣಿಗಳನ್ನು ಸೇರಿಕೊಳ್ತವೆ, ಗುಂಪು ಕಟ್ಕೊಳ್ತವೆ. ಅದೇ ರೀತಿಯಾಗಿ ಮನುಷ್ಯನೂ ಸಹ ಗುಂಪಿನಲ್ಲೇ ಬದುಕುವುದಕ್ಕೆ ಇಷ್ಟಪಡ್ತಾನೆ. ಅದು ದೊಡ್ಡ ಗುಂಪಾಗಿರ್ಬೋದು, ಸಣ್ಣ ಗುಂಪಾಗಿರ್ಬೋದು. ಆದರೆ
ಈ ಸಾಮಾಜಿಕ ಪ್ರವೃತ್ತಿ ಮನುಷ್ಯನ ಮನೋವೃತ್ತಿಯಾಗಿರುವುದರಿಂದ ಒಂಟಿಯಾಗಿ ಬದುಕುವುದು ಅವನಿಗೆ ಶಿಕ್ಷೆ ಅನಿಸುತ್ತೆ, ಅದು ಕಷ್ಟ ಅಂತ ಅನಿಸುತ್ತೆ. ಆದರೆ ಒಂದು ಅಪೂರ್ವವಾದ ಚಿಂತನೆ ಇಲ್ಲೇನು ಅಂದರೆ, ತನಗೆ ಬೇಕಾದವರ ಜೊತೆಗೆ ಮಾತ್ರ ಬದುಕುವುದು ಅವನಿಗೆ ಸಹ್ಯವಾಗುತ್ತೆ, ಬೇಡಾದವರ ಜೊತೆಗೆ ಬದುಕುವುದು ಸಹ ಒಂಟಿಯಾಗಿ ಬದುಕಿದ್ದಕ್ಕಿಂತ ಹೆಚ್ಚು ಕಷ್ಟಕರ ಅನಿಸುತ್ತೆ. ಅಂದರೆ ಈ ಸಮಾಜ ಎನ್ನುವುದು ಮನುಷ್ಯನಿಗೆ ತನ್ನ ಆಯ್ಕೆಯಾಗಿರಬೇಕು ಎನ್ನುವುದನ್ನು ಅನೇಕ ಸಲ ಮನುಷ್ಯ ಯೋಚಿಸ್ತಾನೆ. ಆದರೆ ಹಾಗಾಗುವುದಿಲ್ಲ. ಸಮಾಜದಲ್ಲಿ ಎಲ್ಲ ರೀತಿಯ ಜನರು ಇರ್ತಾರೆ. ಎಲ್ಲ ರೀತಿಯ ಜನರ ಮಧ್ಯೆ ಬದುಕುವಾಗ ನನಗೆ ಬೇಕಾದವರೇ ಸಿಗ್ತಾರೆ, ಬೇಕಾದವರ ಜೊತೆಗೇ ಬದುಕು ಹಂಚಿಕೊಳ್ಳುವ ಅವಕಾಶ ಸಿಗ್ತದೆ ಅಂತಲೂ ಅನೇಕ ಸಲ ಹೇಳುವುದಕ್ಕೆ ಸಾಧ್ಯವಿಲ್ಲ. ಈ ಮನುಷ್ಯನ ಸಾಮಾಜಿಕ ಪ್ರಜ್ಞೆ, ಸಾಮಾಜಿಕ ಪ್ರವೃತ್ತಿಯನ್ನು ಚಿಂತನೆ ಮಾಡಿದಾಗ ಕುಟುಂಬ ಮನುಷ್ಯನ ಸಾಮಾಜಿಕ ಪ್ರಜ್ಞೆಯ ಒಂದು ಅತ್ಯುತ್ತಮವಾದ ಉದಾಹರಣೆ. ಮನೆಯಲ್ಲಿ ಯಾರೂ ಇಲ್ಲದಿದ್ದರೆ ಯಾರಿಗೋಸ್ಕರ ನಾನು ಬದುಕಬೇಕು ಎನ್ನುವ ಮನೋಭಾವ, ಬದುಕು ತನ್ನದಾದರೂ ತಾನು ಬೇರೆಯವರಿಗಾಗಿ ಬದುಕಬೇಕು, ಇವರಿದ್ದರೆ ಇವರಿಗೋಸ್ಕರ ಎನ್ನುವಂತಹ ಮನೋಭಾವ, ಇದು ಮನುಷ್ಯನ ಸಾಮಾಜಿಕ ಪ್ರಜ್ಞೆಯ ಒಂದು ಅತ್ಯುತ್ತಮವಾದಂತಹ ಉದಾಹರಣೆ. ಜೊತೆಗೆ ಅವನೊಂದು ಸಂಘ ಕಟ್ಕೊಳ್ತಾನೆ. ಅದು ಜಾತಿಯ ಸಂಘ ಇರಬಹುದು, ಅಥವಾ ಸ್ನೇಹಿತರ ಸಂಘ ಇರಬಹುದು, ಅಥವಾ ತನ್ನೊಡನೆ ಓದುವ ಸಹಪಾಠಿಗಳ ಸಂಘ ಇರಬಹುದು. ಒಟ್ಟಾರೆ ಈ ಮನುಷ್ಯ ಸಂಘ, ಸಂಸ್ಥೆ, ಪಾರ್ಟಿ ಹೀಗೆ ಗುಂಪುಗಳನ್ನು ನಿರ್ಮಿಸಿಕೊಳ್ತಾನೇ ಇರ್ತಾನೆ. ಅದರಲ್ಲಿಯೇ ಬದುಕುವ ಪ್ರಯತ್ನ ಮಾಡ್ತಾನೆ, ಅದರಲ್ಲಿಯೇ ತನ್ನ ಸಂತೋಷ ಇದೆ ಅಂತ ಅವನು ಅಂದ್ಕೊಂಡಿರ್ತಾನೆ. ಆದರೆ ಬಹಳ ಅಗತ್ಯವಾಗಿ ಈಗಾಗಲೇ ನಾವು ಯೋಚನೆ ಮಾಡಿದ ಹಾಗೆ ಈ ಬದುಕಿನ ದಾರಿಯಲ್ಲಿ ನಾವು ಮುನ್ನಡೆಯುವಾಗ ನಾವು ಅಂದುಕೊಂಡ ಸಂಘವೇ ನಮಗೆ ಸಿಕ್ಕಿದ್ರೆ ನಮ್ಮಂತಹ ಭಾಗ್ಯಶಾಲಿ ಯಾರೂ ಇಲ್ಲ. ಆದರೆ ಸಿಕ್ಕಿದ ಸಂಘದಲ್ಲಿ ನಾವು ಅಂದುಕೊಂಡ ಹಾಗೆ ಬದುಕುವುದನ್ನು ಕಲಿಯುವುದು ಸಹ ಬಹಳ ಅಗತ್ಯವಾದದ್ದು. ಯಾಕೆಂದರೆ ಕೆಟ್ಟದು ಹುಟ್ಟುವುದು ಸಂಘದಿಂದಲೇ, ಒಳ್ಳೆಯದು ಹುಟ್ಟುವುದು ಸಂಘದಿಂದಲೇ. ಅದಕ್ಕೆ ಗೀತೆಯಲ್ಲಿ ಬಹಳ ಸುಂದರವಾದ ಒಂದು ಚಿಂತನೆಯನ್ನು ಕೇಳ್ತೇವೆ ನಾವು. ಸಂಘಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋ ವಿಜಾಯತೆ, ಕ್ರೋಧಾದ್ಭವತಿ ಸಮ್ಮೋಹ, ಸಮ್ಮೋಹ ಸ್ಮೃತಿ ವಿಭ್ರಮ, ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ. ಎಂತಹ ಅತ್ಯುತ್ತಮವಾದಂಥ ವಿಚಾರಧಾರೆ. ಅಂದರೆ ಮನುಷ್ಯನಲ್ಲಿ ಮನೋವಿಕಾರಗಳು ಜಾಸ್ತಿಯಾಗುವುದಕ್ಕೆ ಸಂಘವೇ ಕಾರಣವಾಗಿದೆ. ಹಾಗೆ ಮನುಷ್ಯನನ್ನು ಉನ್ನತಿಗೆ ಕರೆದುಕೊಂಡು ಹೋಗುವುದಕ್ಕೂ ಸಂಘವೇ ಕಾರಣವಾಗಿರುತ್ತೆ. ಸಾಮಾಜಿಕ, ಸಮಾಜ, ಸೋಷಿಯಲ್ ಈ ಒಂದು ಎಟಿಟ್ಯೂಡ್ನಲ್ಲಿ ಸರ್ಕಾರವೂ ಸಹ, ಅನೇಕ ಸರ್ಕಾರಗಳು ಸಂಘಟನಾತ್ಮಕವಾಗಿ ಬದುಕುವುದಕ್ಕೆ, ಸಂಘ ಸಂಸ್ಥೆಗಳನ್ನು ಕಟ್ಟಿಕೊಳ್ಳುವುದಕ್ಕೆ ಅವಕಾಶಗಳನ್ನು ಕೊಡ್ತವೆ. ಅದೇ ರೀತಿಯಾಗಿ ಸಂಘಟನಾತ್ಮಕವಾಗಿ ವಿನಾಶಕಾರಿ, ವಿಚ್ಛಿದ್ರಕಾರಿ ಕೆಲಸಗಳನ್ನು ಮಾಡಿದರೆ 144 ಅಥವಾ ಕರ್ಫ್ಯೂದಂತಹ ಅತಿ ಉಗ್ರವಾದಂತಹ ಕಾನೂನನ್ನು ಜಾರಿಗೊಳಿಸುವುದಕ್ಕೆ ಹಿಂದೆ ಮುಂದೆ ನೋಡುವುದಿಲ್ಲ. ಯಾಕೆಂದರೆ ಸಂಘಟನೆ ಒಳ್ಳೆಯದಾಗಿದ್ದರೆ, ಅದಕ್ಕೆ ಹೇಳ್ತಾರೆ ಸಜ್ಜನರ ಸಂಘವಿದು ಹೆಜ್ಜೆಯನ್ನು ಸವಿದಂತೆ ಅಂತ. ಹಾಗಾದರೆ ನಮ್ಮ ಜೀವನದಲ್ಲಿ ಸಮಾಜಮುಖಿಯಾದ ನಾವು, ಕುಟುಂಬ ಜೀವಿಗಳಾದ ನಾವು, ಕುಟುಂಬ ಮತ್ತು ಮನುಷ್ಯ, ಸಮಾಜ ಮತ್ತು ಮನುಷ್ಯ ಒಂದೇ ನಾಣ್ಯದ ಎರಡು ಮುಖಗಳಾಗಿರುವಾಗ ನಾವು ಆರಿಸಿಕೊಳ್ಳುವ ಸಂಘ ಹೇಗಿರಬೇಕು? ನಾವು ಆರಿಸಿಕೊಳ್ಳುವ ಸಂಘ ನಮ್ಮನ್ನು ಇನ್ನಷ್ಟು ಎತ್ತರಕ್ಕೆ, ಮತ್ತಷ್ಟು ಪರಿಪೂರ್ಣತೆಯೆಡೆಗೆ, ಸರಿಯಾದ ದಾರಿಯಲ್ಲಿ ಕರೆದುಕೊಂಡು ಹೋಗುವ ಹಾಗೆ ಇರಬೇಕು. ಬಹಳ ಅಗತ್ಯವಾದಂತಹ ಈ ಸಂಘದ ಒಂದು ಆಯ್ಕೆಯಲ್ಲಿಯೇ ಮನುಷ್ಯ ಎಷ್ಟೋ ಸಲ ಫೇಲ್ ಆಗಿ ಹೋಗ್ತಾನೆ. ನಮ್ಗೆ ಗೊತ್ತಿದೆ, ಅತ್ಯುತ್ತಮವಾದ ಸ್ಕಾಲರ್ ಸ್ಟೂಡೆಂಟ್ ಸಹ ಯಾರಾದರೂ ಪುಂಡಪೂಕರಿಗಳ ಸಹವಾಸವನ್ನು ಮಾಡಿದರೆ ಫೇಲ್ ಆಗಿ ಬಿಡುವಂತಹ ಅದೆಷ್ಟೋ ಉದಾಹರಣೆಗಳು ನಮ್ಮ ಮುಂದಿದೆ. ಹೀಗಿರುವಾಗ ಜೀವನದಲ್ಲಿ ನಾವು ಎಂತಹ ಸಂಘವನ್ನು ಮಾಡಬೇಕು, ಯಾರ ಸಂಘವನ್ನು ಮಾಡಬೇಕು? ಸಂಘ ಸಹವಾಸ ಸದುಪಯೋಗವಾಗದಿದ್ದರೆ ಏನು ನಷ್ಟವಾಗುತ್ತೆ? ಸ್ವಲ್ಪ ವಿಚಾರ ಮಾಡ್ತಾ ಹೋದಾಗ ಮನಸ್ಸಿನಲ್ಲಿ ವಿಕಾರಗಳನ್ನು ಇಟ್ಕೊಂಡು ಯೋಚನೆ ಮಾಡಿದಂತಹ ಸೋಮನಾಥ ದೇವಸ್ಥಾನದ ಪೂಜಾರಿಯೊಬ್ಬ ತನ್ನ ಮನಸ್ಸಿನ ಬಯಕೆ ಪೂರೈಸದೇ ಇದ್ದಾಗ ಶತ್ರು ಸೈನ್ಯದ ಸಹವಾಸವನ್ನು ಮಾಡಿ ಇಡೀ ಸೋಮನಾಥ ದೇವಸ್ಥಾನವೇ ಧ್ವಂಸವಾಗುವುದಕ್ಕೆ ಕಾರಣೀಕರ್ತನಾದ ಎನ್ನುವುದು ಮರೆಯಲಾಗದ ಇತಿಹಾಸ. ನಮ್ಮದೇ ಸಂಸ್ಕೃತಿಯ ಆ ದೇವರನ್ನೇ ಪೂಜಿಸುವ ಒಬ್ಬ ಪೂಜಾರಿ ತನ್ನೊಳಗಿನ ಕಾಮುಕ ಭಾವನೆಗಳು ಪೂರ್ಣವಾಗದೇ ಹೋದಾಗ ಅದರಿಂದ ಅತೃಪ್ತನಾಗಿ ಅವನು ಮಾಡಿದ ಸಹವಾಸ ಇಡೀ ದೇಶಕ್ಕೆ ಕುತ್ತಾಗಿ, ದೇಶ ದಾಸ್ಯದಲ್ಲಿ ಬಳಲುವಂತಾಗಿ, ಜನರ ಜೀವನ ಹದಗೆಡಿಸುವುದಕ್ಕೆ ಕಾರಣೀಕರ್ತನಾದ. ಆದ್ದರಿಂದ
ಸಂಘಜೀವಿಯಾದ ಮನುಷ್ಯ, ಸಮಾಜ ಜೀವಿಯಾದ ಮನುಷ್ಯ ಎಂತಹ ಸಂಘವನ್ನು ಮಾಡಬೇಕು? ಅಕಸ್ಮಾತ್ ನಮ್ಮ ಸುತ್ತಮುತ್ತ ಕೆಟ್ಟ ಸಂಘವಿದ್ದರೂ ನಾವು ಅದರಿಂದ ಏನನ್ನು ಆರಿಸಿಕೊಳ್ಬೇಕು? ಬಹಳ ಬಹಳ ಯೋಚನೆ ಮಾಡಿ ಚಿಂತನೆ ಮಾಡಬೇಕಾಗಿದೆ. ತುಂಬ ಸುಂದರವಾಗಿ ನಮ್ಮ ಶಿಕ್ಷಕರೊಬ್ಬರು ಹೇಳ್ತಾ ಇದ್ದಂಥ ದೃಷ್ಟಾಂತ ನನಗೆ ನೆನಪಾಗುತ್ತೆ. ಒಬ್ಬ ತಂದೆ ತುಂಬ ಕುಡುಕ, ಕುಡಿಯುವುದು, ಆಡುವುದು, ಅದಕ್ಕಾಗಿ ಗಳಿಸಿದ ಹಣವನ್ನೆಲ್ಲ ಹಾಳು ಮಾಡುವುದು, ಕುಡಿದು ಬಂದು ಮನೆಯಲ್ಲಿ ಮಕ್ಕಳಿಗೆ, ಹೆಂಡತಿಗೆ ಹೊಡೆಯುವುದು ಅವನ ಸಾಮಾನ್ಯ ದಿನಚರಿಯಾಗಿತ್ತು. ಒಂದು ದಿನ ಅಪ್ಪ ಕುಡಿದು ಬಿಸಾಡಿದ ಬಾಟ್ಲಲ್ಲಿರುವ ಸ್ವಲ್ಪ ಒಂದೆರಡು ಹನಿ ಮದ್ಯವನ್ನು ರುಚಿ ನೋಡಿದ ಹಿರಿಯ ಮಗ ಆ ಮದ್ಯದ ನಶೆಯ ಹಿಂದೆ, ನಾವು ಈ ಹಿಂದೆ ಏನು ಮನೋವೃತ್ತಿಗಳಲ್ಲಿ ಜಿಜ್ಞಾಸೆ ಅಥವಾ ಕುತೂಹಲದ ಬಗ್ಗೆ ಯೋಚನೆ ಮಾಡಿದ್ದೇವೆ, ಕುತೂಹಲದಿಂದ ಅವನು ಕುಡಿದ 2 ಹನಿ ಮದ್ಯ ಅವನನ್ನು ಮದ್ಯದ ದಾಸನನ್ನಾಗಿ ಮಾಡಿತು. ಪರಿಣಾಮ ಸ್ವರೂಪವಾಗಿ ಮದ್ಯಕ್ಕಾಗಿ ಅವನು ಕಳ್ಳತನ ಶುರು ಮಾಡಿದ. ಕಳ್ಳತನದ ಜೊತೆಗೆ ಕಳ್ಳರ ಸಹವಾಸ, ಕೆಟ್ಟ ಜನರ ಸಹವಾಸಕ್ಕೆ ಬಿದ್ದ. ಒಂದು ದಿನ ಜೈಲಿನ ಮುಖ ನೋಡಬೇಕಾಗಿ, ಜೈಲಿನಲ್ಲಿ ಬಾಳಬೇಕಾಗಿ ಬಂತು. ಹೀಗೆ ನಡೀತಾ ಇರುವಾಗ ಕುಡಿದು ಅಪ್ಪ ಒಂದು ದಿನ ಸತ್ತು ಹೋದ. ಹಿರಿಯ ಮಗ ಜೈಲು ಸೇರಿದ. 2ನೆಯ ಮಗ ಮಾತ್ರ ತಾಯಿಯನ್ನು ಸಾಕ್ತಾ ಕಷ್ಟಪಟ್ಟು ರಾತ್ರಿ ಕಾಲೇಜಿನಲ್ಲಿ ಓದ್ತಾ ಅತ್ಯುತ್ತಮವಾದ ಅಂಕ ಗಳಿಸಿ ಒಬ್ಬ ಹಿರಿಯ IAS ಆಫೀಸರ್ ಆಗಿ ತನ್ನ ಅತ್ಯುತ್ತಮವಾದ ಪದವಿಯಲ್ಲಿ, ಅತ್ಯುತ್ತಮವಾದಂತಹ ಸಂಬಳದಲ್ಲಿ ಅತಿ ಗೌರವಶಾಲಿ ಜೀವನವನ್ನು ಸಾಗಿಸುತ್ತಿರುವ ಮಾದರಿಯನ್ನು ನಮ್ಮ ಶಿಕ್ಷಕರು ತುಂಬ ಅಭಿಮಾನದಿಂದ ಹೇಳ್ತಾ ಇದ್ರು. ಬಂಧುಗಳೇ, ಜೀವನದಲ್ಲಿ ಅದೆಷ್ಟೇ ನಮ್ಮೆದುರಿಗೆ ಅವಕಾಶಗಳು, ಒಳ್ಳೆಯ ಅಥವಾ ಕೆಟ್ಟ ಅವಕಾಶಗಳಿವೆ ಅಂತ ನಾವು ಅಂದ್ಕೊಳ್ತೇವೆ. ಆದರೆ ಇದ್ದ ಅವಕಾಶಗಳನ್ನು, ಸಿಕ್ಕಿರುವ ಸಹವಾಸವನ್ನು, ದೊರೆತಿರುವ ಸಂಘವನ್ನು ಸರಿಯಾದ ರೀತಿಯಲ್ಲಿ ಆರಿಸಿಕೊಂಡು ನಮ್ಮ ಜೀವನವನ್ನು ನಾವು ಮುಂದುವರಿಸುವುದು ನಮ್ಮ ಕೈಯಲ್ಲಿದೆ. ನೋಡಿ, ನಾವು ಕೆಟ್ಟವರಾದರೆ ನಾಳೆ, ನಾವು ಕುಡುಕರಾದರೆ, ಕುಡಿದು ಜೈಲು ಸೇರಿದರೆ ಖಂಡಿತವಾಗಿಯೂ ಸಮಾಜವನ್ನು ದೂಷಿಸುವುದು ತಪ್ಪು ನಮ್ಮದಾಗುತ್ತೆ. ಸಮಾಜ ನಮಗೆ ಕುಡಿ ಅಂತ ಹೇಳಿರಲಿಲ್ಲ, ಚಟಕ್ಕೆ ಬಿದ್ದು ಕುಡಿದವರು ನಾವು. ಚಟಕ್ಕೆ ಬಿದ್ದು ಕುಡಿದ ಮನುಷ್ಯ ಸಮಾಜವನ್ನು ದೂಷಿಸಬಾರದು. ಯಾಕೆಂದರೆ ತನ್ನ ಕಾಲ ಮೇಲೆ ತಾನೇ ಕಲ್ಲು ಹಾಕಿಕೊಂಡವನು ಆ ದಾಸ್ಯತ್ವವನ್ನು, ಚಟವನ್ನು ಅಥವಾ ಸಮಾಜದಿಂದ ಅದನ್ನು ಸ್ವೀಕರಿಸುವಾಗ ಇದು ನನಗೆ ಬೇಕಾ, ಈ ಸಂಘ, ಈ ಸಹವಾಸ ನನಗೆ ಬೇಕಾ ಅಂತ ಅವನೊಮ್ಮೆಯೂ ನಿಂತು ಯೋಚಿಸಿದ ಪರಿಣಾಮವೇ ಅವನಿವತ್ತು ದುಷ್ಕರ್ಮಿಯಾಗಿ, ದುಶ್ಚಟಗಳ ದಾಸನಾಗಿ, ದುರ್ಗುಣಗಳ ಒಂದು ಹಂದರವಾಗಿ ಜೀವನದಲ್ಲಿ ದಾರಿ ತಪ್ಪಿದ. ಅದಕ್ಕೆ ಒಮ್ಮೆ ಪ್ರತಿಯೊಬ್ಬ ಮನುಷ್ಯನೂ ಸಹ ಸ್ವತಂತ್ರ ಭಾರತದಲ್ಲಿ ಸ್ವತಂತ್ರ, ಏನು ಬೇಕಾದರೂ ಮಾಡುವುದಕ್ಕೆ ಅವನಿಗೆ ಸ್ವಾತಂತ್ರ್ಯವಿದೆ. ಆದರೆ ಮನಸ್ಸಿಗೆ ಬಂದದ್ದನ್ನೆಲ್ಲ ಶುದ್ಧೀಕರಿಸದೆ ಮನ ಬಂದಂತೆ ಸಮಾಜದಲ್ಲಿರುವ ಎಲ್ಲ ಕೆಡುಕನ್ನು ಆರಿಸಿಕೊಳ್ಳುವುದಕ್ಕೆ ಮುಂಚೆ ಒಮ್ಮೆ ಯೋಚನೆ ಮಾಡೋಣ. ನಾಳೆ ನಾನು ಕೆಟ್ಟರೆ ಅದಕ್ಕೆ ಉತ್ತರ ಹೇಳಬೇಕಾದರೆ ನಾನು ಸಮಾಜ ದೂಷಿಸಬಾರದು. ಬಂಧುಗಳೇ, ಸಮಾಜ ನಿರ್ಮಾಣ ಆಗುವುದು ನಮ್ಮಿಂದ, ನಮ್ಮಂಥವರಿಂದ. ಆದ್ದರಿಂದ ನಾವು ಒಳ್ಳೆಯತನವನ್ನೇ ನೋಡೋಣ, ಒಳ್ಳೆಯದನ್ನೇ ಸ್ವೀಕರಿಸೋಣ. ಹಾಗಾದರೆ ಈ ರೀತಿಯ ಮನೋಬಲ, ಮನೋವೃತ್ತಿಯ ಶುದ್ಧೀಕರಣ ಹೇಗೆ ಸಾಧ್ಯ? ಸಾಮಾಜಿಕ ಪ್ರವೃತ್ತಿ ಮನುಷ್ಯನ ಸಹಜ ಗುಣ. ಅವನು ಒಬ್ಬನೇ ಬದುಕಲಾರ, 4 ಜನರ ಜೊತೆಗೆ ಅವನು ಮಾತಾಡಬೇಕು. 4 ಜನರಿಂದ ಅವನಿಗೆ 4 ವಿಚಾರಗಳು ಸಿಗ್ತವೆ. ಆ ವಿಚಾರಗಳಲ್ಲಿ ಏನನ್ನ ಆರಿಸ್ಕೊಳ್ಬೇಕು ಎನ್ನುವುದು ಅವನಿಗೆ ಬಿಟ್ಟದ್ದಾಗಿರುತ್ತೆ. ಆದರೆ ಯಾರ ಸಂಘ ಮಾಡೋಣ ನಾವು? ಎಂಥವರ ಸಂಘ ಸಹವಾಸದಲ್ಲಿ ಸಮಾಜಮುಖಿಯಾಗಿ ಬದುಕೋಣ? ಇದನ್ನು ಯೋಚಿಸುವ ಮುಂಚೆ ಕನಿಷ್ಠ ನಾವು ಜೀವನದಲ್ಲಿ ಸದ್ಭಾವನೆಯಿಂದ ಬಾಳುವ, ಕರ್ಮಯೋಗಿಗಳಾಗಿ ಬದುಕುವ, ತಾನು ಮಾಡುವ ಕಾಯಕವನ್ನು ಕೈಲಾಸವನ್ನಾಗಿಸಿಕೊಂಡಿರುವ ಇಂತಹ ಜೀವನ ಶ್ರೇಷ್ಠರ ಸಂಘವನ್ನು ಮಾಡಿದರೆ, ಈಶ್ವರೀಯ ಜ್ಞಾನ ಯೋಗದ ಅಭ್ಯಾಸದಿಂದ ಜೀವನವನ್ನು ಯಶಸ್ಸಿನತ್ತ ಸಾಗಿಸ್ತಾ ಇರುವಂತಹ ಯಶಸ್ವಿ ಕರ್ಮಯೋಗಿಗಳ ಸಂಘ ಮಾಡಿದರೆ, ಜೀವನದಲ್ಲಿ ಅದೆಷ್ಟೇ ಕೆಸರಿದ್ರೂ ಕೆಸರಿನಲ್ಲಿ ಕಮಲದ ಹಾಗೆ ಎದ್ದು ನಿಂತಿರುವ ಶ್ರೇಷ್ಠ ವಿಚಾರಗಳಿಂದ ಸುಶೋಭಿತರಾಗಿರುವ ವ್ಯಕ್ತಿಗಳ ಸಂಘ ಮಾಡಿದರೆ ಖಂಡಿತವಾಗಿಯೂ ನಮ್ಮ ಸಮಾಜ ಪ್ರವೃತ್ತಿ, ಸಾಮಾಜಿಕ ವೃತ್ತಿ ಶುದ್ಧೀಕರಿಸಲ್ಪಡುತ್ತದೆ. ಜೊತೆಗೆ ಖಂಡಿತವಾಗಿಯೂ ಈ ರೀತಿಯ ಸಂಘ ಸಹವಾಸ ಗಟ್ಟಿಯಾಗಿ ಉಳಿಯಬೇಕಾದರೆ ಮನೋವೃತ್ತಿ ಈ ಜಗತ್ತಿನ ನಿಯಾಮಕನಾದ ಭಗವಂತನ ಸಂಘವನ್ನು ಮಾಡಬೇಕಾದದ್ದು ಅತಿ ಅವಶ್ಯಕ. ಮನುಷ್ಯರ ಸಂಘದಿಂದ ಒಳಿತು ಕೆಡುಕುಗಳೆರಡೂ ಸಿಗುವ ಸಾಧ್ಯತೆ ಇದ್ದರೆ ಭಗವಂತನ ಸಂಘದಿಂದ ಒಳಿತನ್ನೇ ಪಡೆಯುವಂತಹ ಶಕ್ತಿ ನಮಗೆ ಸಿಗ್ತದೆ. ಈ ದಿಶೆಯಲ್ಲಿ ಸಾಮಾಜಿಕ ವೃತ್ತಿ
ಶುದ್ಧೀಕರಿಸಲ್ಪಡಬೇಕು. ಶುದ್ಧೀಕರಿಸಲ್ಪಡಬೇಕಾದ್ರೆ ನಮ್ಮ ದೃಷ್ಟಿ ಶುದ್ಧಿಯಾಗಬೇಕಾದ್ರೆ, ನಮ್ಮ ಮನೋವೃತ್ತಿಗಳು ಶುದ್ಧವಾಗಬೇಕಾದ್ರೆ ಸಾಮಾಜಿಕ ಪ್ರವೃತ್ತಿಯನ್ನು ಸಕಾರಾತ್ಮಕವಾಗಿ ತೆಗೆದುಕೊಂಡು ಎಲ್ಲಿಯೋ ಗೂಡಂಗಡಿಯಲ್ಲಿ ನಿಂತು ಗುಟಕ ಸೇವಿಸುವವರ ಸಂಘವನ್ನು, ಮೊಂಡು ಬೀಡಿಯನ್ನು ಆರಿಸಿಕೊಂಡು ಆ ಬೀಡಿಯ ರುಚಿ ನೋಡುವವರ ಸಂಘವನ್ನು, ಅಥವಾ ನಶೆಗಾಗಿ ಯಾರದೋ ಮನೆಗೆ ಕನ್ನ ಹಾಕುವವರ ಸಂಘವನ್ನು ಮಾಡುವ ಮುಂಚೆ 10 ಸಲ ಯೋಚಿಸೋಣ. ಬೇಡ, ಕೆಟ್ಟದಾಗಿ ಬೈಯುವವರ, ಭಲೆ ಆ ಬೈಗಳುಗಳು ಬೇಕಾದಷ್ಟು ಅನ್ನವನ್ನು ನಿಮಗೆ ಕೊಟ್ಟರೂ ಸಹ ಬಾಯಿ ಕೆಡಿಸಿಕೊಂಡ ಮೇಲೆ ಅನ್ನ ಎಷ್ಟೇ ರುಚಿಯಾಗಿದ್ರೂ ಪ್ರಯೋಜನ ಏನು ಬಂಧುಗಳೇ? ಅದಕ್ಕಾಗಿ ಬದುಕು ಭಗವಂತನಿತ್ತ ಕಾಣಿಕೆ. ಪ್ರಾರಂಭದಲ್ಲೇ ನೆನಪು ಮಾಡಿಕೊಂಡಿದ್ದೇವೆ. ಇದನ್ನು ಹೊಲಸಾಗಿಸಿಕೊಳ್ಳುವುದಕ್ಕೆ ಬದಲು ಹಸನಾಗಿಸಿಕೊಳ್ಳೋಣ, ಹುಲುಸಾಗಿಸೋಣ, ಇದನ್ನು ಶೃಂಗರಿಸಿಕೊಳ್ಳೋಣ, ಸಮಾಜಮುಖಿಯಾಗೋಣ, ಸತ್ಸಂಗವನ್ನು ಮಾಡೋಣ ಎನ್ನುವುದು ಈ ಸಾಮಾಜಿಕ ಪ್ರವೃತ್ತಿಯ ಶುದ್ಧೀಕರಣದ ಒಂದು ಆಯಾಮವಾಗಿದೆ. ಭಾಳ ಸಂತೋಷ ವೀಣಕ್ಕ. ಈ ಸಾಮಾಜಿಕ ಪ್ರವೃತ್ತಿಯ ಬಗ್ಗೆ ಸಾಕಷ್ಟು ಬೆಳಕನ್ನು ಚೆಲ್ಲಿದ್ದೀರಿ ಅಂತ ಅನಿಸುತ್ತೆ. ಯಾಕೆಂದರೆ ಮನುಷ್ಯ ಸಹಜವಾಗಿ ಸಮಾಜದಲ್ಲಿ ಬದುಕಬೇಕಾದಾಗ ಅವನು ಯಾವ್ಯಾವ ಥರ ತನ್ನ ಸಾಮಾಜಿಕ ಪ್ರವೃತ್ತಿಯನ್ನು ಬದಲಾಯಿಸ್ಕೊಳ್ಬೇಕು, ಹೇಗೆ ಎಲ್ಲರ ಜೊತೆಗೆ ಒಂದು ಹೊಂದಾಣಿಕೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನೀವು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕಾಗಿ ತಮಗೆ ನಾನು ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಕೂಡ ತಿಳಿಸ್ತಾ ಇದ್ದೀನಿ. ಜೊತೆಗೆ ಈ ರಚನಾ ಪ್ರವೃತ್ತಿ ಅಂತ ಹೇಳಿದ್ರಿ. ರಚನಾ ಪ್ರವೃತ್ತಿ ಅದು ಕೂಡ ಮನುಷ್ಯನಲ್ಲಿ ಸಹಜವಾಗಿ ಹುಟ್ಟಿನಿಂದಲೇ ಬಂದಿರತಕ್ಕಂಥದ್ದು ಅಂತ ನಾನು ನಂಬ್ಕೊಂಡಿದ್ದೀನಿ. ಯಾಕೆಂದರೆ ಒಂದು ಮಗು ಪುಸ್ತಕ ತುಂಬ ಏನಾದರೂ ಒಂದು ಪೆನ್ಸಿಲ್ ತೊಗೊಂಡು ಗೀಚೋದು ಕೂಡ ಅದರ ರಚನಾ ಪ್ರವೃತ್ತಿಯನ್ನು ಅದು ತೋರಿಸ್ಕೊಟ್ಟಾಗತ್ತೆ ಅಲ್ವಾ? ಈ ರಚನಾ ಪ್ರವೃತ್ತಿಯನ್ನು ವಿಧ್ವಂಸಕ ಕೃತ್ಯಗಳಿಗೆ ಉಪಯೋಗಿಸ್ದಿರ ಸಮಾಜಕ್ಕೆ ಒಳ್ಳೆಯದಾಗೋ ಥರ ಅಥವಾ ತನ್ನ ಆತ್ಮೋನ್ನತಿಯನ್ನು ಕೂಡ ಮಾಡ್ಕೊಳ್ಳೋ ಥರ ಹೇಗೆ ಸಕಾರಾತ್ಮಕವಾಗಿ ಬದಲಾಯಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ನೀವು ಸಾಕಷ್ಟು ವಿಚಾರಗಳನ್ನು ಈಗ ತಿಳಿಸ್ಕೊಡಿ ನಮಗೆ ಮತ್ತು ವೀಕ್ಷಕರಿಗೆ ಅಂತ ಹೇಳಿ ನಾನು ವೀಕ್ಷಕರೆಲ್ಲರ ಪರವಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹೌದು, ನೀವು ಕೇಳಿದ ಈ ಪ್ರಶ್ನೆ ಮನೋವೃತ್ತಿಗಳಲ್ಲಿ 3ನೇಯದು ರಚನೆ ಅಥವಾ ರಚನಾತ್ಮಕತೆ, ಕ್ರಿಯೇಟಿವಿಟಿ. ಅದರಲ್ಲಿ ನವನಿರ್ಮಾಣ ಪ್ರವೃತ್ತಿಯೂ ಸೇರುತ್ತೆ. ಒಂದು ಪುಟ್ಟ ಮಗು ತುಂಬ ಚಿಕ್ಕದಿರುವಾಗ ಮಣ್ಣಿನಿಂದ ಅಥವಾ ಸಮುದ್ರ ತೀರದಲ್ಲಿ ಹೋದಾಗ ಹಸಿ ಉಸುಕಿನಿಂದ ಮನೆ ಕಟ್ಟುತ್ತೆ. ಮನೆ ಮುಂದೆ ಮನೆ ಕಟ್ಟುವುದಕ್ಕೆ ಅಂತ ತಂದು ಹಾಕಿದಂತಹ ಉಸುಕಿನಲ್ಲಿ ರೇತಿಯಲ್ಲಿ ಒಂದು ಗುಬ್ಬಿಗೂಡನ್ನು ಕಟ್ಟುತ್ತೆ, ಗೊಂಬೆಗಳನ್ನು ನಿರ್ಮಾಣ ಮಾಡ್ತಾ ಇರುತ್ತೆ. ಇವರೆಲ್ಲ ಸ್ಟೂಡೆಂಟ್ಸು, ನಾನು ಟೀಚರು ಅಂತ 4 ಮುದ್ದೆ ಮಣ್ಣು ಇಟ್ಕೊಂಡು ತಾನೊಂದು ಟೀಚರ್ ಅಂತ ಅಲ್ಲೊಂದು ಕೋಲ್ ಹಿಡಿದಂಥ ಒಂದು ವ್ಯಕ್ತಿಯನ್ನು ನಿರ್ಮಾಣ ಮಾಡುತ್ತೆ. ಇದು ಪುಟ್ಟ ಮಗುವಿನಲ್ಲಿ ಏನೂ ಗೊತ್ತಿಲ್ಲ ಅಂತ ನಾವು ನಿರ್ಲಕ್ಷಿಸುವ ಅಮಾಯಕ ಮನಸ್ಸಿನಲ್ಲಿಯೂ ಸಹ ಇರುವ ರಚನಾತ್ಮಕತೆ. ಯಾವುದೇ ಮಗುವಿನ ಕೈಯಾಗೆ ನೀವು ಒಂದು ಪೆನ್ಸಿಲ್ ಕೊಡಿ, ಅದಕ್ಕಿನ್ನೂ ಬರೆಯೋಕ್ಕೆ ಬರಲ್ಲ, ನಿಮ್ಮ ಗೋಡೆ ತುಂಬೆಲ್ಲ ಗೀಚಿಡುತ್ತದು. ಏನೇನೋ ಬರೆಯುತ್ತೆ, ತಾನು ಬರೆದಿತ್ತು ನನಗೆ ಓದಕ್ಕಂತೂ ಖಂಡಿತ ಬರೋದಿಲ್ಲ. ಕೈಯಲ್ಲೊಂದು ಪುಸ್ತಕ ಸಿಕ್ಕಿದರೆ ಸಾಕು, ಅದು ಅಪ್ಪನ ಡೈರಿಯೇ ಆಗಿರ್ಬೋದು, ಆಫೀಸ್ ಫೈಲೇ ಆಗಿರ್ಬೋದು, ಅಮ್ಮನ ಹಾಡಿನ ಪುಸ್ತಕವೇ ಆಗಿರ್ಬೋದು, ಮಗುವಿಗೇನು ಸಂಬಂಧವಿಲ್ಲ, ಅದರ ತುಂಬ ತನಗೆ ತಿಳಿದ ಹಾಗೆ ಸೊನ್ನೆಯನ್ನೋ ಇನ್ನೇನೋ ಬರೆದು ಇಡುತ್ತೆ. ಇದು ಮಗುವಿನ ಕ್ರಿಯಾಶೀಲತೆಯ ಮೊದಲ ಮಾದರಿ ನಮಗೆ. ಇನ್ನು ಆ ಮಗುವಿನ ರಚನಾತ್ಮಕತೆ, ಮಗುವಿನ ವ್ಯಕ್ತಿತ್ವದಲ್ಲಿ ರೂಪುಗೊಳ್ತಾ ಇರುವಂತಹ ಹೊಸ ನವನಿರ್ಮಾಣದ ಪ್ರವೃತ್ತಿಯನ್ನು ನೋಡಬೇಕು ಅಂದರೆ, ಒಣ ಹಾಕಿರುವ ತಾಯಿಯ ಸೀರೆಯನ್ನು ನೋಡಿ ಪ್ರೇರಣೆಗೊಂಡ ಮಗು ತಾಯಿಯ ಓಡ್ನಿ ತೆಗೆದುಕೊಂಡು ತಾನು ಸೀರೆ ಉಟ್ಕೊಳ್ಳೋ ಪ್ರಯತ್ನ ಮಾಡುತ್ತೆ. ಅಪ್ಪನ ದೊಡ್ಡ ದೊಡ್ಡ ಶೂಸ್ನಲ್ಲಿ ತನ್ನ ಕಾಲನ್ನು ಇಟ್ಕೊಂಡು ಟಪ ಟಪ ಶಬ್ದ ಮಾಡಿ ನಡೆಯುವಂಥ ಪ್ರಯತ್ನವನ್ನು ಮಾಡುತ್ತೆ. ಅಂದರೆ ನಾನು ಹೀಗೆ ಮೇಲಕ್ಕೇರ್ತೇನೆ, ನಾನು ಹೀಗೆ ಕ್ರಿಯಾಶೀಲನಾಗ್ತೇನೆ, ನಾನೇನೋ ಹೊಸದನ್ನು ಮಾಡ್ತೇನೆ ಎನ್ನುವಂಥ ಹಂಬಲ ಆ ಪುಟ್ಟ ಪುಟ್ಟ ಕಣ್ಣುಗಳಲ್ಲಿ ನಾವು ಕಾಣ್ತೇವೆ. ಹುಟ್ಟಿದ ಸ್ವಲ್ಪ ಸಮಯಕ್ಕೆ ಚೂರು ಮಾತುಕತೆ ನಡೆದಾಡುವಿಕೆ ಶುರುವಾಗುವ ಮನುಷ್ಯನ ಈ ರಚನಾ ಪ್ರವೃತ್ತಿ, ಕ್ರಿಯಾಶೀಲ ಪ್ರವೃತ್ತಿ, ನವನಿರ್ಮಾಣ ಪ್ರವೃತ್ತಿ ಮುಂದೊಂದು ದಿನ ನೂರಾರು ಅಬ್ದುಲ್ ಕಲಾಂರನ್ನು, ರೈಟ್ಸ್ ಸೋದರರನ್ನು ಸೃಷ್ಟಿಸುವುದರಲ್ಲಿ ಸಂದೇಹವೇ ಇಲ್ಲ. ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಹುದುಗಿರುವಂತಹ ಈ ಕ್ರಿಯಾಶೀಲತೆಗೆ, ರಚನಾತ್ಮಕತೆಗೆ, ನವನಿರ್ಮಾಣ ಪ್ರವೃತ್ತಿಗೆ ಒಂದು ಸರಿಯಾದ ಆಯಾಮ ಸಿಕ್ಕಿಬಿಟ್ಟರೆ ಈ ಜಗತ್ತು ಬೆಳಗಾಗುವುದರೊಳಗೆ ಸ್ವರ್ಗ ನಿರ್ಮಾಣ ಆಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಖಂಡಿತ ಸಾಧ್ಯವಿದೆ. ಆದರೆ ಅದೆಲ್ಲೋ ಮನುಷ್ಯನ ಮನಸ್ಸಿನ ಆಳದಲ್ಲಿರುವ ಈ ರಚನಾತ್ಮಕತೆ, ಈ ಕ್ರಿಯಾಶೀಲತೆ ಅಥವಾ ಈ ನವನಿರ್ಮಾಣ ಪ್ರವೃತ್ತಿ ಎಲ್ಲೋ ಒಂದು ಕಡೆ ಕೀಳರಿಮೆಯಾಗಿಯೋ ಮತ್ತೊಂದಾಗಿಯೋ ಹತ್ತಿಕ್ಕಲ್ಪಡ್ತಾ ಇದೆ ಎನ್ನುವುದು ಬಹಳ ಶೋಚನೀಯವಾದ ಸಂಗತಿ. ನೋಡಿ,
ಈ ಕ್ರಿಯಾಶೀಲತೆ, ರಚನಾತ್ಮಕತೆ ಅಥವಾ ನವನಿರ್ಮಾಣ ಪ್ರವೃತ್ತಿ ಹೇಳಿಸಿಕೊಂಡು ಬಂದದ್ದಲ್ಲ, ಶಾಲೆಗೆ ಹೋಗಿ ಕಲಿತದ್ದಲ್ಲ. ಅದಕ್ಕೊಂದು ರೂಪ ಸಿಗಬೇಕಾದರೆ ಅದಕ್ಕೆ ಬೇರೆ ಕ್ರಿಯಾಶೀಲತೆ ಅದೊಂದು ಉದಾಹರಣೆಯಾಗಿ ಒಂದು ಪ್ರಾಜೆಕ್ಟ್ ಆಗಿ ಹೊರಹೊಮ್ಮಬೇಕಾದರೆ ಅದಕ್ಕೆ ಆಧಾರಗಳು ಬೇಕಾಗ್ಬೋದು. ಆದರೆ ಒಳಗೆ ಪ್ರತಿಯೊಬ್ಬನಲ್ಲೂ ಆ ಕ್ರಿಯಾಶೀಲತೆ ಇದೆ ಖಂಡಿತವಾಗಿಯೂ. ಒಂದು ತುಂಬ ಸುಂದರವಾದಂತಹ ಸಣ್ಣ ಉದಾಹರಣೆ ಸಿಗುತ್ತೆ. ಜಾನ್ಸನ್ ಆ್ಯಂಡ್ ಜಾನ್ಸನ್ ಕಂಪನಿಯಲ್ಲಿ ಒಬ್ಬ ವ್ಯಕ್ತಿ ಹತ್ತಿ ವ್ಯಾಪಾರವನ್ನು ಮಾಡುವನು, ಅಂದರೆ ಹತ್ತಿ ಖರೀದಿ ಮಾಡುವುದಕ್ಕೆ ಆ ಭಾಗದಲ್ಲಿ ಒಬ್ಬ ಆಫೀಸರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಅವನು ಹೊಸದಾಗಿ ಮದುವೆಯಾಗಿರ್ತಾನೆ. ಮದುವೆಯಾದಾಗ ಹೆಂಡತಿಗೆ ಗಂಡನನ್ನು ಹೇಗಾದರೂ ಮಾಡಿ ಮೆಚ್ಚಿಸಬೇಕು ಅಂತ ದಿನ ಒಂದು ಹೊಸ ಅಡುಗೆ ಮಾಡ್ತಾಳೆ ಆಕೆ. ಹೊಸ ಅಡುಗೆ ಮಾಡುವಾಗ ಎಲ್ಲೋ ಒಂದು ಕಡೆ ಒಂದು ಕೈ ಸುಟ್ಕೊಳ್ತಾಳೆ, ಇಲ್ಲ ಕೈ ಕತ್ತರಿಸ್ಕೊಳ್ತಾಳೆ. ಹೀಗೆ ದಿನಾ ಆಕೆ ಕೈಗೆ ಗಾಯವೋ ಗಾಯ, ಇವನು ಹೋಗಿ ಅದಕ್ಕೆಲ್ಲ ಬ್ಯಾಂಡೇಜ್ ಹಾಕಬೇಕು. ಹೀಗೆ ಆಕೆಯನ್ನು ನೋಡಿದಾಗ ಇವನಿಗೂ ಆಕೆ ಮೇಲೆ ತುಂಬ ಪ್ರೀತಿ ಇರುತ್ತೆ. ಆಗ ಅವನ ಮನಸ್ಸಿಗೆ ಏನು ಮೂಡುತ್ತೆ ಅಂದರೆ, ನಾನು ಹೋಗುವವರೆಗೆ ಆಕೆ ಕಾಯಬೇಕಲ್ಲ ಬ್ಯಾಂಡೇಜ್ ಹಾಕಿಕೊಳ್ಳುವುದಕ್ಕೆ, ತಾನೇ ಅಂಟಿಸಿಕೊಳ್ಳುವಂತಹ ಬ್ಯಾಂಡೇಜ್ ಇದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೆಂಡತಿಗೋಸ್ಕರ ಅವನು ಉದ್ದದ ಒಂದು ಗಮ್ ಟೇಪ್ ಮಾದರಿಯ ಬ್ಯಾಂಡೇಜನ್ನು ತಯಾರು ಮಾಡ್ತಾನೆ. ತಯಾರು ಮಾಡಿದವನು ತನ್ನ ಆಫೀಸರ್ಸ್ ಮುಂದೆ ಒಂದ್ಸಲ ಅದನ್ನು ಇಡ್ತಾನೆ. ನೋಡಿ, ಈ ರೀತಿಯ ಬ್ಯಾಂಡೇಜನ್ನು ನಾನು ತಯಾರು ಮಾಡಿದ್ದೇನೆ, ಇದನ್ನು ನಾವು ಮಾರ್ಕೆಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಹೀಗೆ ಪ್ರಾಯೋಗಿಕವಾಗಿ ತನ್ನ ಹೆಂಡತಿಯ ಮನಸ್ಸನ್ನು ಗೆಲ್ಲುವ ಸಲುವಾಗಿ ಆಕೆಯ ರಕ್ಷಣೆಗೋಸ್ಕರ ಒಬ್ಬ ಮಾಡಿದ ಅಂಟಿನ ಬ್ಯಾಂಡೇಡ್. ನಾವಿವತ್ತೇನು ಜಗತ್ತಿನಲ್ಲಿ ಪ್ರಸಿದ್ಧವಾಗಿ ಬ್ಯಾಂಡೇಡ್ ಅಡ್ವರ್ಟೈಸ್ ನೋಡ್ತಾ ಇದ್ದೇವೆ. ಜಾನ್ಸನ್ ಆ್ಯಂಡ್ ಜಾನ್ಸನ್ ಕಂಪನಿ ಅಂತಹ 32 ಬಗೆಯ ಬ್ಯಾಂಡೇಡ್ಗಳನ್ನು ತಂದಿದೆ ಇವತ್ತು ಸಮಾಜದ ಮುಂದೆ. ಎಷ್ಟು ಸುಲಭವಾಗಿ ಒಂದು ಗಮ್ ಟೇಪ್ ಕಿತ್ತು ಹಾಕಿ ನಾವು ಕೈಗೆ ಅಂಟಿಸಿಕೊಂಡು ಬಿಡ್ತೇವೆ. ಆದರೆ ಇದರ ಹಿಂದೆ ಇರುವಂತಹ ಅಕ್ರಿಯಾಶೀಲತೆ, ಪ್ರೀತಿಗಾಗಿಯೋ ಜವಾಬ್ದಾರಿಯಿಂದಲೋ ಹುಟ್ಟಿಕೊಂಡಂತಹ ಕ್ರಿಯಾಶೀಲತೆ, ಸಾಮಾನ್ಯ ಒಬ್ಬ ಹತ್ತಿ ಖರೀದಿ ಮಾಡುವ, ರುಟೀನಾಗಿ ತನ್ನ ಕೆಲಸ ಮಾಡ್ತಾ ಇರುವ ಒಬ್ಬ ಸಾಮಾನ್ಯ ಮನುಷ್ಯನಲ್ಲಿ ಯಾರೂ ಹೇಳಿಕೊಟ್ಟು ಬರಲಿಲ್ಲ. ಅದಕ್ಕೆ ಹೇಳ್ತಾರೆ ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತ. ಅವಶ್ಯಕತೆ ಅನ್ವೇಷಣೆಯ ತಾಯಿ ಅಂತ. ಆ ಮನುಷ್ಯನಿಗೆ ತನಗೆ ಬೇಕಾದದ್ದನ್ನು ಕಂಡುಕೊಳ್ಳುವಂತಹ ಮನೋವೃತ್ತಿ ಏನು ಹುಟ್ಟುಕೊಳ್ತು, ಅದರ ಪ್ರತಿಫಲವಾಗಿ ಅವನಿವತ್ತು ಜಗತ್ತಿಗೆ ಉಪಕಾರವಾಗುವಂಥ ಬ್ಯಾಂಡೇಡನ್ನು ಕಂಡುಹಿಡ್ದ ಅಂತ. ಅಂದರೆ ಯಾಕೆ ಹೆಸರಿಲ್ಲದ ಒಬ್ಬ ವಿಜ್ಞಾನಿಯಲ್ಲದ, ಸಂಶೋಧನೆಯ ಯಾವುದೇ PhD ಪ್ರಬಂಧಗಳನ್ನು ಬರೆಯದ ಒಬ್ಬ ಸಾಮಾನ್ಯ ವ್ಯಕ್ತಿ ಈ ಒಂದು ಸಂಶೋಧನೆಯನ್ನು ಮಾಡುವುದು ಹೇಗೆ ಸಾಧ್ಯವಾಯಿತು ಅಂದರೆ, ಎಲ್ಲ ಮನುಷ್ಯರ ಮನಸ್ಸಿನಲ್ಲಿಯೂ ಈ ಮನೋವೃತ್ತಿ, ರಚನಾತ್ಮಕತೆ ಇದ್ದೇ ಇದೆ, ಖಂಡಿತವಾಗಿಯೂ ಇದೆ. ಆ ರಚನಾತ್ಮಕತೆ ಸದುಪಯೋಗಗೊಳ್ಳಬೇಕು, ಅದು ಚಾನಲೈಸ್ ಆಗಬೇಕು, ಪ್ರಾಪರ್ ಚಾನಲೈಸ್ ಆಗಬೇಕು, ಕ್ರಿಯಾಶೀಲವಾಗಬೇಕು. ಆಗ ನೋಡಿ ಏನು ಬೇಕಾದರೂ ಆಗುವುದು ಸಾಧ್ಯವಿದೆ, ಏನು ಬೇಕಾದರೂ ಆಗುವುದು ಸಾಧ್ಯವಿದೆ. ಹೇಗೆ ತನ್ನ ಮಕ್ಕಳ ರಕ್ಷಣೆಗಾಗಿ ಮನುಷ್ಯ ಏನು ಬೇಕಾದರೂ ಮಾಡ್ತಾನೆ, ಅದೇ ರೀತಿಯಾಗಿ ತನ್ನ ಒಳಗಿನಿಂದ ಬರುವಂತಹ ಕೂಗೇನಿದೆ ಅದಕ್ಕಾಗಿಯೂ ಅವನೇನು ಬೇಕಾದರೂ ಮಾಡ್ತಾನೆ. ಈ ದಿಶೆಯಲ್ಲಿ ಇವತ್ತು ರಚನಾತ್ಮಕತೆ ಕೆಲಸ ಮಾಡ್ತಿಲ್ವಾ? ಯಾಕೆ ಮಾಡ್ತಿಲ್ಲ? ಯಾರದೋ ಶರೀರಕ್ಕೆ ಯಾರದೋ ತಲೆಯನ್ನು ಅಂಟಿಸಿ ಕಳಿಸುವ SMS MMSಗಳು ಅದೆಷ್ಟೋ ಜನರ ಮಾನ ಹರಾಜು ಹಾಕುವ ದಿಕ್ಕಿನಲ್ಲಿ, ಅಥವಾ ಯಾರ್ಯಾರನ್ನೋ ಬ್ಲ್ಯಾಕ್ ಮೇಲ್ ಮಾಡುವುದಕ್ಕಾಗಿ ಕ್ರಿಯಾಶೀಲತೆ ಉಪಯೋಗವಾಗ್ತಿಲ್ವಾ? ಅಲ್ಲಿ ಖಂಡಿತವಾಗಿಯೂ ಉಪಯೋಗವಾಗ್ತಿದೆ. ಆದರೆ ಅಲ್ಲಿ ಕ್ರಿಯಾಶೀಲತೆ, ಅಲ್ಲಿ ರಚನಾತ್ಮಕತೆ ಅಧಃಪತನದ ಕಡೆಗೆ ಉಪಯೋಗವಾಗ್ತಾ ಇದೆ. ಅದೇ ಕ್ರಿಯಾಶೀಲತೆ ಸಮಾಜಮುಖಿಯಾಗುವುದಾದರೆ, ಅದೇ ಕ್ರಿಯಾಶೀಲತೆ ಅವನನ್ನು ಖಂಡಿತವಾಗಿಯೂ ಕೋಟ್ಯಾಧೀಶ್ವರನನ್ನಾಗಿ, ಅಂದರೆ ಕೇವಲ ಹಣದಿಂದ ಮಾತ್ರ ಅಲ್ಲ, ಅವನ ಜೀವನವನ್ನೇ ಸಾರ್ಥಕ ಮಾಡಿಕೊಳ್ಳುವುದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಹಾಗಾದರೆ ಪ್ರತಿಯೊಂದು ಮಗುವಿನ ಮನಸ್ಸಿನಲ್ಲಿ ಪುಟ್ಟ ಗುಬ್ಬಿಗೂಡಾಗಿ, ಮಣ್ಣಿನ ಮನೆಯಾಗಿ, ಓಡಣಿಯನ್ನು ಸೀರೆ ಮಾಡುವ ಆ ಕ್ರಿಯಾಶೀಲತೆಯಾಗಿ ಮೂಡಿಬರುವಂತಹ ಹೊಸತನ, ನವನಿರ್ಮಾಣ ಮಾಡುವಂತಹ ಪರಿಕಲ್ಪನೆ ಸಾಕಾರವಾಗುವುದಕ್ಕೆ ನಾವೆಲ್ಲಿ ಅಡ್ಡಗಾಲಾಗಿದ್ದೇವೆ? ಯೋಚನೆ ಮಾಡ್ತೀರಾ? ಪುಟ್ಟ ಮಗುವಿನಲ್ಲಿರುವ ಕ್ರಿಯಾಶೀಲತೆಗೆ ನಾವೊಂದು ಅಡ್ಡಗೋಡೆಯನ್ನು ನಿರ್ಮಿಸಿ, ಇಲ್ಲ ನೀನು ಹೀಗೆ ಆಗಬೇಕು ಅಂತ ಆ ಮಗುವಿಗೆ ನಮ್ಮದೇ ಆದಂತಹ ಒಂದು ಅಟ್ಟಹಾಸದ ಉದ್ದೇಶವನ್ನು ಕೊಟ್ಬಿಡ್ತೇವೆ. ಮಗುವಿನ ಕ್ರಿಯಾಶೀಲತೆ ನಶಿಸಿ ಹೋಯಿತು. 10ರ ಜೊತೆಗೆ 11, ಅದು ಎಂಜಿನಿಯರ್ ಆಗಿ ಹಗಲು ರಾತ್ರಿ ದುಡಿಯುವ, ಹಗಲಲ್ಲಿ ನಿದ್ದೆ ಮಾಡುವ, ರಾತ್ರಿ ಜಾಗ್ರತೆಯಿಂದ ಇರುವ ಗೂಬೆಯ ಹಾಗೆ ಬದಲಾಗಿ ಬಿಡುತ್ತೆ. ಪರಿಣಾಮ ಅಂತಹ ಜನ ಸ್ವ ಇಚ್ಛೆಯಿಂದ ಆ ಕ್ಷೇತ್ರವನ್ನು ಆರಿಸಿಕೊಳ್ಳದೆ ಯಾರದೋ ಒತ್ತಡಕ್ಕೆ ಮಣಿದು ಆ ಕ್ಷೇತ್ರಕ್ಕೆ ಬಂದ ಜನ ಅನೇಕ ಚಟಗಳ ದಾಸರಾಗಿ,
ಇಲ್ಲ ಅಹಂಕಾರದ ಗೂಡಾಗಿ ಸಮಾಜಕ್ಕೆ ಹೊರೆಯಾಗಿ ಬದುಕುವುದನ್ನು ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಬಂಧುಗಳೇ, ಬನ್ನಿ, ನಮ್ಮ ಒಡನಾಡಿಗಳು, ಸಹಪಾಠಿಗಳು, ನಮ್ಮ ಮಕ್ಕಳು, ನಮ್ಮ ಮುಂದಿನ ಜನಾಂಗ, ನಮ್ಮ ಹಿರಿಯರು ಎಲ್ಲರಲ್ಲಿರುವ ಕ್ರಿಯಾಶೀಲತೆಯನ್ನು ನಾವು ಉಪಯೋಗಿಸೋಣ. ಹೇಗೆ ಉಪಯೋಗಿಸೋಣ? ಯಾವ ರೀತಿ ಉಪಯೋಗಿಸೋಣ? ಅದಕ್ಕಾಗಿ ಆ ಕ್ರಿಯಾಶೀಲತೆಯನ್ನು ಉಪಯೋಗಿಸುವುದಕ್ಕಾಗಿ ನಾವು ನಮ್ಮಲ್ಲಿರುವ ಕ್ರಿಯಾಶೀಲತೆಯನ್ನು ಅಭಿವ್ಯಕ್ತಿಗೊಳಿಸುವಂತಹ ಅವಶ್ಯಕತೆ ಇದೆ. ಆ ಸಕಾರಾತ್ಮಕ ಚಿಂತನೆಗಳನ್ನು ರಚನಾತ್ಮಕತೆಯೆಡೆಗೆ ರೂಢಿಸಿಕೊಂಡು ನಾವು ನೋಡುವ ಪ್ರತಿಯೊಂದು ವಿಚಾರವನ್ನು ಸಕಾರಾತ್ಮಕವಾಗಿ ವಿಚಾರ ಮಾಡದೆ, ಅಂದರೆ ಸಕಾರಾತ್ಮಕವಾಗಿ ವಿಚಾರ ಮಾಡುವುದು ಅಂದರೆ ಪ್ರತಿಯೊಂದನ್ನು ಸಹ ನಾವು ಹೇಗೆ ಯೋಚನೆ ಮಾಡ್ತೇವೆ, ಪ್ರತಿಯೊಂದನ್ನು ಹೀಗೆ ಯೋಚನೆ ಮಾಡ್ತೇವೆ. ಒಬ್ಬ ತಡವಾಗಿ ಬಂದ, ಇವನು ಯಾವಾಗಲೂ ಹೀಗೆ ತಡವಾಗಿ ಬರ್ತಾನೆ, ನಾನೇ ದೊಡ್ಡವನು ಅಂತ ತೋರಿಸ್ಕೊಳ್ಳೋದಕ್ಕೆ. ಹೀಗೆ ಪ್ರತಿಯೊಂದನ್ನು ನಾವು ಈ ರೀತಿಯಾಗಿ ಯೋಚನೆ ಮಾಡುವುದನ್ನು ಬಿಟ್ಟು ರಚನಾತ್ಮಕತೆಯನ್ನು, ಸೃಜನಶೀಲತೆಯನ್ನಾಗಿ ಬಳಸಿಕೊಳ್ಳುವುದರ ಕಡೆಗೆ ವಿಚಾರ ಮಾಡಿದರೆ, ನಮ್ಮೊಳಗಡೆ ನವನಿರ್ಮಾಣವನ್ನು ಮಾಡಿಕೊಳ್ತಾ ಹೋದರೆ, ಭಗವಂತ ಜಗತ್ತನ್ನು ನವನಿರ್ಮಾಣ ಮಾಡುವ ಕಾರ್ಯಕ್ಕಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ ಅಂತ ತಿಳ್ಕೊಂಡ್ರೆ, ನಮ್ಮ ಸುವಿಚಾರಗಳನ್ನು, ನಮ್ಮಲ್ಲಿರುವ ಶಕ್ತಿಯನ್ನು ಜಗತ್ತು ಕಟ್ಟುವ ಕೆಲಸಕ್ಕಾಗಿ ನಾವು ಬಳಸುವುದು ಸಾಧ್ಯವಾಗುತ್ತೆ. ಜಗತ್ತು ಕಟ್ಟುವ ಕೆಲಸದಲ್ಲಿ ನಮ್ಮನ್ನು ನಾವು ಸಹಭಾಗಿಯನ್ನಾಗಿ ಮಾಡಿಕೊಳ್ಳುವುದು ಸಾಧ್ಯವಾಗುತ್ತೆ. ಆದ್ದರಿಂದ ಬನ್ನಿ, ನಾವೆಲ್ಲ ಮನುಷ್ಯನ ಮನಸ್ಸಿನಲ್ಲಿರುವ ಈ ಪ್ರಮುಖವಾದ ಮನೋವೃತ್ತಿ, ಅವನು ಹಾಗೆ ಕೂತ್ಕೊಳ್ಳಾರ, ಏನಾದರೂ ಮಾಡಿಯೇ ಮಾಡ್ತಾನೆ, ಕೊನೆಗೇನೂ ಮಾಡದಿದ್ದರೆ ನಿದ್ದೆನಾದರೂ ಮಾಡ್ತಾನೆ. ಏನು ಪ್ರಯೋಜನ ಆಯಿತು ಕೇವಲ ಹಗಲು ರಾತ್ರಿ ನಿದ್ದೆ ಮಾಡಿದರೆ? ಅದಕ್ಕೆ ಬದಲಾಗಿ ಪ್ರತಿಯೊಬ್ಬ ಮನುಷ್ಯನನ್ನು ಕ್ರಿಯಾಶೀಲನನ್ನಾಗಿ ಮಾಡೋಣ. ಕೇವಲ ಯಂತ್ರಗಳನ್ನು ನಂಬಿಕೊಂಡಿರುವ ನಾವು ಸ್ವಲ್ಪ ಮನುಷ್ಯರನ್ನು ನಂಬೋಣ. ಮನುಷ್ಯರನ್ನು ಕ್ರಿಯಾಶೀಲರನ್ನಾಗಿಸಿದರೆ ಏನು ಮಾಡೋಕ್ಕೆ ಸಾಧ್ಯವಿಲ್ಲ, ನಾವು ಎಲ್ಲವನ್ನೂ ಮಾಡಬಹುದು. ನೆನಪಾಗುತ್ತೆ ನನಗೆ ಕೊನೆಯಲ್ಲಿ, ಅಯ್ಯೋ ನಮ್ಮ ದೇಶದ ಜನಸಂಖ್ಯೆ 120 ಕೋಟಿ ಅಂತ ದುಃಖಿಸುವವರಿಗೆ ವಿದೇಶಿಯೊಬ್ಬ ಹೇಳಿದ ಬಹು ಸುಂದರವಾದ ಮಾತು, ಯಾಕೆ ಅಷ್ಟು ದುಃಖಿಸ್ತೀರಾ, ನಿಮ್ಮಲ್ಲಿ 120 ಕೋಟಿ ಮಾನವ ಸಂಪನ್ಮೂಲವಿದೆ, ನೀವೇನು ಬೇಕಾದರೂ ಮಾಡಬಹುದು, ಜಗತ್ತನ್ನೇ ಗೆಲ್ಲಬಹುದು ಅಂತ. ಹೌದು, ಬನ್ನಿ, ಕ್ರಿಯಾಶೀಲವಾದ ಮನಸ್ಸುಗಳನ್ನು ಪುನಃ ರಚನಾತ್ಮಕತೆಯನ್ನು, ಸಕಾರಾತ್ಮಕತೆಯೆಡೆಗೆ ನಾವು ತೊಡಗಿಸಿಕೊಳ್ಳೋಣ, ಮನೋವೃತ್ತಿಯನ್ನು ಶುದ್ಧೀಕರಿಸಿಕೊಳ್ಳೋಣ ಈ ಮೂಲಕ. ತುಂಬ ಸಂತೋಷ ವೀಣಕ್ಕ. ಇವತ್ತು ಮನುಷ್ಯ ಸಹಜ ಈ ಮನೋವೃತ್ತಿಯ 2 ಪ್ರಮುಖ ಘಟ್ಟಗಳಾದ ಒಂದು ಸಾಮಾಜಿಕ ಪ್ರವೃತ್ತಿ ಇರ್ಬೋದು, ಮತ್ತೊಂದು ರಚನಾ ಪ್ರವೃತ್ತಿ ಇರ್ಬೋದು, ಎರಡೂ ವಿಷಯಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟು ಮನುಷ್ಯ ಈ ಪ್ರವೃತ್ತಿಗಳನ್ನು ತನ್ನ ಆತ್ಮೋನ್ನತಿಗಾಗಿ ಅಥವಾ ಸಾಮಾಜಿಕ ಉದ್ಧಾರಕ್ಕಾಗಿ ಹೇಗೆ ಬದಲಾಯಿಸ್ಕೊಳ್ಬಹುದು, ಅದನ್ನು ಉಪಯೋಗಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ಹಾಗಾಗಿ ವೀಕ್ಷಕರ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ತಮಗೆ ಅನಂತಾನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತು ನಮ್ಮ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಮನುಷ್ಯ ಸಹಜ ಮನೋವೃತ್ತಿಯನ್ನು ತಗೊಂಡು ಅದರ ಬಗ್ಗೆ ಕೂಡ ದೀರ್ಘವಾದ ಚರ್ಚೆಯನ್ನು ಮಾಡೋಣ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ ವೀಕ್ಷಕರೇ. ಅಲ್ಲಿವರೆಗೂ ನಮಸ್ಕಾರ.